ಲಕ್ಷ್ಮೀ ಬಾರಮ್ಮ ಗಂಗಾ ಖ್ಯಾತಿಯ ನಟಿ ಹರ್ಷಿತಾ ಇಷ್ಟೊಂದು ಓದಿದ್ದಾರ? ಇವರ ಹಿನ್ನೆಲೆ ಏನು ಅಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಕಿರುತೆರೆಯಲ್ಲಿ ಗುರುತಿಸಿಕೊಂಡಿರುವ ನಟಿ ಹರ್ಷಿತಾ ಗೌಡ. ಮಜಾ ಭಾರತ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ದ ಹರ್ಷಿತಾ ಗೌಡ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಗಂಗಾ ಪಾತ್ರವನ್ನು ನಿಭಾಯಿಸಿದರು. ಇತ್ತೀಚೆಗಷ್ಟೇ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ತಂಡದಿಂದ ಹರ್ಷಿತಾ ಗೌಡ ಹೊರಬಂದರು. ಶ್ರಾವಣಿ ಸುಬ್ರಹ್ಮಣ್ಯ, ರಾಧಿಕಾ ಮುಂತಾದ ಸೀರಿಯಲ್ಗಳಲ್ಲೂ ಹರ್ಷಿತಾ ನಟಿಸಿದ್ದಾರೆ. ಜೋಗ್ 101, ನಾನಿನ್ನ ಬಿಡಲಾರೆ ಮುಂತಾದ ಸಿನಿಮಾಗಳಲ್ಲೂ ಹರ್ಷಿತಾ ಅಭಿನಯಿಸಿದ್ದಾರೆ. ಇನ್ನು ನಟಿ ಹರ್ಷಿತಾ ಹುಟ್ಟಿ ಬೆಳೆದಿದ್ದೆಲ್ಲ ಮಧುಗಿರಿಯಲ್ಲಿರುವ ಮಿಡಿತರಹಳ್ಳಿಯಲ್ಲಿ. ಇವರು 10ನೇ ಕ್ಲಾಸ್ ಮುಗಿದ ಬಳಿಕ ಡಿಪ್ಲೊಮಾ ಓದಿ ಇಂಜಿನಿಯರಿಂಗ್ ಮಾಡಿದ್ದಾರೆ ನಟಿ ಹರ್ಷಿತಾ ಗೌಡ. ಇಂಜಿನಿಯರಿಂಗ್ ಮುಗಿದ ಬಳಿಕ ಇನ್ನೇನು ಕೆಲಸಕ್ಕೆ ನಟಿ ಹರ್ಷಿತಾ ಸೇರಬೇಕಿತ್ತು. ಅಷ್ಟರಲ್ಲಿ ಮಜಾ ಭಾರತ ಶೋಗೆ ಆಡಿಷನ್ ಕೊಟ್ಟರು ನಟಿ. ಚಿಕ್ಕ ವಯಸ್ಸಿನಿಂದಲೂ ಹರ್ಷಿತಾಗೆ ನಟನೆಯಲ್ಲಿ ಆಸಕ್ತಿ ಇತ್ತು. ಆದರೆ ಓದು ಮುಗಿಯೋವರೆಗೂ ನಟನೆ ಬೇಡ ಅಂತ ಆಕೆ ತಾಯಿ ಸೂಚಿಸಿದ್ರಂತೆ. ನಟಿ ಹರ್ಷಿತಾ ಅವರ ತಾಯಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮಜಾ ಭಾರತ ಶೋಗೆ ಆಡಿಷನ್ ಕೊಡುವ ಸಲುವಾಗಿಯೇ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಿದ್ದಂತೆ ನಟಿ ಹರ್ಷಿತಾ. ಇನ್ನು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಗಂಗಾ ಪಾತ್ರದ ಆಫರ್ ಸಿಕ್ಕಾಗ ಕೆಲಸದವಳ ಪಾತ್ರ ಬೇಡ, ಬೇರೆ ಕೊಡಿ ಅಂತ ಹರ್ಷಿತಾ ಕೇಳಿದ್ರಂತೆ. ಆದರೆ ಪಾತ್ರಕ್ಕೆ ಸ್ಕೋಪ್ ಇರುವ ಕಾರಣ ಗಂಗಾ ಪಾತ್ರವನ್ನು ಒಪ್ಪಿಕೊಂಡ್ರಂತೆ. ಇನ್ನು ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಿಂದಾಗಿ ಹರ್ಷಿತಾ ಅವರನ್ನು ಕನ್ನಡಿಗರು ಗಂಗಾ ಅಂತಾನೆ ಗುರುತಿಸ್ತಾರೆ. ಅಷ್ಟರ ಮಟ್ಟಿಗೆ ಗಂಗಾ ರೋಲ್ ಫೇಮಸ್ ಆಗಿದೆ. ಇನ್ನು ನಿಮಗೂ ಕೂಡ ನಟಿ ಹರ್ಷಿತಾ ಅವರ ನಟನೆ ಇಷ್ಟವಾಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.